ಧಾರವಾಡ ಅವಳಿ ನಗರಗಳ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಈ ರೌಡಿ ಆಸಾಮಿಗಳ ಚಟುವಟಿಕೆಯನ್ನ ಮತ್ತೆ ಯಾರು ಸಾರ್ವಜನಿಕ ಸ್ಥಳಗಳಲ್ಲಿ ಸಾರ್ವಜನಿಕರಿಗೆ ತೊಂದರೆ ಮಾಡೋ ರೀತಿಯಲ್ಲಿ ನಡ್ಕೋತಾರೆ ಅವ್ರ ವಿರುದ್ಧ ಒಂದು ನಿರಂತರವಾದ ಕ್ರಮ ತಗೋತಾ ಬಂದಿದ್ದೇವೆ. ಅದರಲ್ಲಿ ಮುಖ್ಯವಾಗಿ ರೌಡಿ ಶೀಟರ್ಸ್ ಕರೆಕ್ಟ್ ಮಾಡುವಂಥದ್ದು, ಅವ್ರ ರೌಡಿ ಶೀಟ್ ಅಪ್ಡೇಟ್ ಮಾಡ್ಕೊಳ್ಳುವಂಥದ್ದು, ಆಮೇಲೆ ಅವರ ಮೇಲೆ ಮುಂಜಾಗ್ರತಾ ಕ್ರಮವಾಗಿ ನಾವು ಪ್ರಿವೆಂಟಿವ್ ಕೇಸಸ್ ಅನ್ನು ಬುಕ್ ಮಾಡುವಂಥದ್ದು ರೆಗ್ಯುಲರ್ ಆಗಿ ಮಾಡ್ತಾ ಬಂದಿದ್ವಿ. ಅದ್ರ ಜೊತೆಗೆ ಈ ಹಿಂದೆ ಒಟ್ಟು 52 ಜನ ರೌಡಿ ಶೀಟರ್ಸ್ ಮತ್ತೆ NDPS ಡ್ರಗ್ಸ್ ಅದರಲ್ಲಿ ಯಾರು ಆರೋಪಿಗಳಿದ್ದಾರೆ ಅವ್ರ ಮೇಲೆ ಒಟ್ಟು 52 ಜನರ ಮೇಲೆ ಇದೇ ವರ್ಷ ಜನವರಿ ತಿಂಗಳಲ್ಲಿ ನಾವು ಗಡೀಪಾರು ಆದೇಶವನ್ನ ಮಾಡಿದ್ವಿ. ಅದರ ಮುಂದುವರೆದ ಭಾಗವಾಗಿ ಈಗ ಒಟ್ಟು 31 ಜನರ ಮೇಲೆ ನಾವು ಗಡೀಪಾರು ಆದೇಶ ಮಾಡಿ ಅವ್ರನ್ನ ಬೇರೆ ಬೇರೆ ಜಿಲ್ಲೆಗಳಿಗೆ ಬಿಟ್ಕೊಳ್ಳುವಂತ ಕೆಲಸ ಮಾಡಿದ್ದಾರೆ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಗಳು. ಮುಖ್ಯವಾಗಿ ಈ 31 ಜನರನ್ನ ನಾವು ಯಾದಗಿರಿ, ಗುಲ್ಬರ್ಗ, ಬೀದರ್, ಚಾಮರಾಜನಗರ, ದಕ್ಷಿಣ ಕನ್ನಡ ಈ 5 ಜಿಲ್ಲೆಗಳಿಗೆ ಗಡೀಪಾರು ಮಾಡಿರುವಂತದ್ದು. ಅದು ಆ ಜಿಲ್ಲೆಗಳ ಒಂದು ನಿರ್ದಿಷ್ಟ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅವ್ರು ಇರಬೇಕು ಅಂತ ಹೇಳಿ ಅವರಿಗೆ ಗಡೀಪಾರು ಆದೇಶ ಮಾಡಿ ಅಲ್ಲಿನ ಸ್ಥಳೀಯ ಪೊಲೀಸ್ ಠಾಣೆಗಳಿಗೆ ಮಾಹಿತಿಯನ್ನ ನೀಡಿ ಬಂದಿದ್ದಾರೆ. ಇದರಲ್ಲಿ ಮುಖ್ಯವಾಗಿ ಯಾರು ಈ 31 ಜನರಲ್ಲಿ ಯಾರು ಕೊಲೆ ಪ್ರಯತ್ನ, ದೊಂಬಿ ಮತ್ತು ಆರ್ಮ್ಸ್ ಆಕ್ಟ್ ಅಂದ್ರೆ ಮಾರಕಾಸ್ತ್ರಗಳನ್ನು ಉಪಯೋಗಿಸಿಕೊಂಡು ಅಪರಾಧಗಳು ಮಾಡ್ತಿದ್ದಂಥವ್ರ ಮೇಲೆ ಪ್ರಮುಖವಾಗಿ 31 ಜನರ ಮೇಲೆ ಮಾಡಲಾಗಿದೆ. ಇನ್ನೂ ಕೆಲವಷ್ಟು ಜನದ ಒಂದು ಗಡೀಪಾರು ಆದೇಶ ನಮ್ಮ ಹತ್ರ ಸಿದ್ಧ ಇದ್ರು, ಅವರು ಸದ್ಯಕ್ಕೆ ಇಲ್ಲಿ ನಾಪತ್ತೆ ಆಗಿದ್ದಾರೆ, ಅಬ್ಸ್ಕಾಂಡ್ ಆಗಿದ್ದಾರೆ ಅನ್ನೋ ಕಾರಣಕ್ಕೆ ಅವ್ರ ಮೇಲೆ ಜಾರಿ ಮಾಡಿಲ್ಲ. ಇದು ಮೊದಲನೇ ಹಂತ 52 ಜನರ ಮೇಲೆ ಮಾಡಿದ್ವಿ. ಈಗ 31 ಜನರ ಮೇಲೆ ಒಟ್ಟು ಈ ವರ್ಷದಲ್ಲಿ ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ವ್ಯಾಪ್ತಿಯಿಂದ ಒಟ್ಟು 83 ಜನರನ್ನ ಗಡೀಪಾರು ಮಾಡ್ದಂಗೆ ಆಗುತ್ತೆ. ಇದು ಮುಂದುವರೆದು ಇದು 2 ಪ್ರತ್ಯೇಕ ಪ್ರಕರಣಗಳು. ಯಾರು ಸಂಘಟಿತ ಅಪರಾಧಗಳಲ್ಲಿದ್ದಾರೆ, ಅದು NDPS ಡ್ರಗ್ಸ್ ಇರ್ಬೋದು ಅಥವಾ ಬೇರೆ ಬೇರೆ ರೀತಿಯ ಸಂಘಟಿತ ಅಪರಾಧಗಳಲ್ಲಿರುವಂತ ಆರೋಪಿಗಳು, ಮತ್ತೆ ವೈಲೆಂಟ್ ಬಾಡಿಲಿ ಅಫೆನ್ಸಸ್ ಅಂದ್ರೆ ರಾಬರಿ, ಡಕಾಯಿಟಿ, ಚೈನ್ ಸ್ನ್ಯಾಚಿಂಗ್ ಈ ತರ ಮಾಡ್ತಿರುವಂತ ಸ್ಥಳೀಯ ಅಪರಾಧಿಗಳು ಯಾರಿದ್ದಾರೆ ಅವುಗಳನ್ನ ಕೂಡ ನಾವು ಗುರುತಿಸಿದೀವಿ. ಅವ್ರ ಮೇಲೆ ಕೂಡ ಮುಂದಿನ ದಿನಗಳಲ್ಲಿ ಅಂದ್ರೆ 3rd ಫೇಸ್ ಅಲ್ಲಿ ಗಡೀಪಾರು ಆದೇಶವನ್ನು ಆದಷ್ಟು ಬೇಗ ಮಾಡಲಾಗುತ್ತೆ. ಅದ್ರ ಜೊತೆಗೆ ಈ ಗಡೀಪಾರು ಆದೇಶ ಆಗಿರುವಂತ ಒಟ್ಟು 31 ಜನರಲ್ಲಿ ಕೊಲೆ ಮತ್ತು ಕೊಲೆ ಪ್ರಯತ್ನದ ಪ್ರಕರಣದಲ್ಲಿ ಇದ್ದಂತವ್ರು 20 ಜನ, ದೊಂಬಿ ಮತ್ತು ಗಲಭೆ ಪ್ರಕರಣಗಳಲ್ಲಿದ್ದವರು 10 ಜನ ಮತ್ತು ಆರ್ಮ್ಸ್ ಆಕ್ಟ್ ಅಂದ್ರೆ ಮಾರಕಾಸ್ತ್ರಗಳು ಇಟ್ಕೊಂಡು ಅಪರಾಧ ಮಾಡಿದಂತವ್ರು ಒಟ್ಟು ಒಬ್ರು ಸೇರಿದಂತೆ 31 ಜನರ ಮೇಲೆ ನಾವು ಗಡೀಪಾರು ಆದೇಶವನ್ನ ಮಾಡಿದ್ದೇವೆ. ನಾವು ಠಾಣಾವಾರು ಹೇಳೋದಾದ್ರೆ ಹುಬ್ಬಳ್ಳಿ ಧಾರವಾಡ ಶಹರ ಪೊಲೀಸ್ ಠಾಣೆಯಿಂದ 4 ಜನರನ್ನ ಗಡೀಪಾರು ಮಾಡಿದ್ದೇವೆ. ಅದೇ ರೀತಿ ಬೆಂಟಿಗೇರಿ, ಕಸ್ಬಾಪೇಟ್ ಮತ್ತು ಹಳೆ ಹುಬ್ಳಿ ಪೊಲೀಸ್ ಠಾಣೆಯಲ್ಲಿ ತಲಾ 3 ಜನ ರೌಡಿ ಶೀಟರ್ಸ್ ಗಳನ್ನ ಮತ್ತು ಇತರ ಗಂಭೀರ ಪ್ರಕರಣಗಳಲ್ಲಿ ಭಾಗಿಯಾಗಿರೋರನ್ನ ಗಡೀಪಾರು ಮಾಡಿದ್ದೇವೆ. ಇನ್ನು ಉಳಿದಂತೆ ಧಾರವಾಡ ಉಪನಗರ, ವಿದ್ಯಾಗಿರಿ, APMC, ವಿದ್ಯಾನಗರ, ಉಪನಗರ ಹುಬ್ಬಳ್ಳಿ, ಕಮರಿಪೇಟೆ, ಕೇಶವಾಪುರ, ಶಹರ ಪೊಲೀಸ್ ಠಾಣೆ ಹುಬ್ಬಳ್ಳಿ ಮತ್ತು ಗಂಟಿಕೇರಿ ಈ ಉಳಿದ ಒಟ್ಟು 9 ಸ್ಟೇಷನ್ಗಳಲ್ಲಿ ತಲಾ 2 ಆಸಾಮಿಗಳ ಮೇಲೆ ನಾವು ಗಡೀಪಾರು ಆದೇಶವನ್ನ ಮಾಡಿದ್ದೇವೆ. ಮುಖ್ಯವಾಗಿ ಇವ್ರು ನೋಡೋದಾದ್ರೆ ಇವರು ತಮ್ಮದೇ ಆದಂತ ಒಂದು ಗ್ರೂಪ್ ಅಥವಾ ಗ್ಯಾಂಗ್ಗಳನ್ನು ಇಟ್ಕೊಳ್ಳುವಂಥದ್ದು, ಅದರಿಂದ ಅಲ್ಲಿ ಸ್ಥಳೀಯ ಅವರು ವಾಸ ಮಾಡೋ ಏರಿಯಾದಲ್ಲಿ ಸ್ವಲ್ಪ ಹೆಚ್ಚು ಭಯ ಹುಟ್ಟು ಹಾಕೋ ರೀತಿಯಲ್ಲಿ ನಡ್ಕೊಳ್ಳುವಂಥದ್ದು, ಆಮೇಲೆ ಗ್ಯಾಂಗ್ ವಾರ್ಗಳಲ್ಲಿ ಇನ್ವಾಲ್ವ್ ಆಗಿರುವಂಥದ್ದು, ಏಕಾಏಕಿ ಮಾರಕಾಸ್ತ್ರಗಳನ್ನ ಉಪಯೋಗಿಸಿಕೊಂಡು ಕೊಲೆ ಪ್ರಯತ್ನದಿಂದ ಮತ್ತೆ ಕೊಲೆ ಅಂತ ಗಂಭೀರ ಪ್ರಕರಣಗಳನ್ನ ಮಾಡಿರುವಂಥದ್ದು ಕಂಡು ಬಂದಿದೆ. ಮತ್ತೆ ಇವು ಕೊಲೆ ಮತ್ತು ಕೊಲೆ ಪ್ರಯತ್ನ ಮತ್ತೆ ದೊಂಬಿ, ಆರ್ಮ್ಸ್ ಆಕ್ಟ್ ಈ 3 ಕ್ಯಾಟಗರಿಯಲ್ಲಿ ಹೇಳ್ತಿದ್ವಿ. ಇವು ಇಮಿಡಿಯೇಟ್ ಕಾಸ್ ಆಫ್ ಆಕ್ಷನ್ ಅಂದ್ರೆ ಈ ವರ್ಷದಲ್ಲಿ ಇವ್ರ ಮೇಲೆ ದಾಖಲಾಗಿದ್ರಿಂದ ನಾವು ಇವ್ರ ಮೇಲೆ ಗಡೀಪಾರು ಮಾಡಿರುವಂಥದ್ದು. ಅದ್ರ ಜೊತೆಗೆ ಈ ಪ್ರಕರಣಗಳಷ್ಟು ಬೇರೆ ಬೇರೆ ಪ್ರಕರಣಗಳು ಕೊಲೆ ಪ್ರಯತ್ನ, ಆರ್ಮ್ಸ್ ಆಕ್ಟ್, ದೊಂಬಿ, ಅದೇ ರೀತಿ ಕಿಡ್ನಾಪಿಂಗ್ ಮಾಡಿರುವಂಥದ್ದು ಬೇರೆ ಬೇರೆ ಪ್ರಕರಣಗಳು ಇವ್ರ ಮೇಲೆ ದಾಖಲಾಗಿರುವಂಥದ್ದು. ಮಹಿಳೆಯರಿಗೆ ಮತ್ತೆ ಮಕ್ಕಳಿಗೆ ತೊಂದರೆ ಕೊಡುವಂಥದ್ದು ನಾನು ತಮಗೆ ಕೊಡ್ತಾ ಇದ್ದೀನಿ. ಅದ್ರ ಜೊತೆಗೆ ಗಡೀಪಾರಿಗಿಂತ ನೆಕ್ಸ್ಟ್ ಹಂತದ ಒಂದು ಪ್ರಿವೆಂಟಿವ್ ಆಕ್ಷನ್ ಅಂತಂದ್ರೆ ಅದು ಗೂಂಡಾ ಕಾಯ್ದೆಯನ್ನು ಜಾರಿ ಮಾಡುವಂಥದ್ದು. ಗೂಂಡಾ ಕಾಯ್ದೆ ಜಾರಿ ಮಾಡುವಂತ ಸಂದರ್ಭದಲ್ಲಿ ಯಾವ ಆರೋಪಿ ಇರ್ತಾರೆ, ಯಾವ ಒಬ್ಬ ಆಸಾಮಿ ಇರ್ತಾರೆ, ಅವ್ರ ಮೇಲೆ ಬಹಳಷ್ಟು ಪ್ರಕರಣಗಳಿರ್ಬೇಕು. ಮತ್ತೆ ಇತ್ತೀಚಿನ ದಿನಗಳಲ್ಲಿ ಅವ್ರ ಮೇಲೆ ಗಂಭೀರ ಪ್ರಕರಣಗಳು ದಾಖಲಾಗಿರ್ಬೇಕು.
ಅದ್ರ ಜೊತೆಗೆ ಈ ಹಿಂದೆ ನಾವು ಮುಂಜಾಗ್ರತಾ ಕ್ರಮವಾಗಿ ಈಗೇನು 107 110 ಅಂತ ಮೊದಲೆಲ್ಲ ಮಾಡ್ತಾ ಇದ್ವಿ ಸಿಆರ್ಪಿಎಫ್ ಅಲ್ಲಿ, ಅದೇ ರೀತಿ ಕಲಂಗಳ ಅಡಿಯಲ್ಲಿ ನಾವು BNSS ಅಲ್ಲಿ ಕ್ರಮ ಕೈಗೊಂಡಾಗಿ ಕೂಡ ಅವರ ಒಂದು ಚಟುವಟಿಕೆ ನಿಂತಿಲ್ಲ. ಅವರು ಇಲ್ಲಿ